ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೈ ನೀಡ್ಸ್ ಆಫ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಬರ ಪರಿಹಾರ ರೈತರ ಖಾತೆಗೆ ಜಮಾ ಆಗಿದ್ದಾವೆ. ಕೆಲವೊಬ್ಬರಿಗೆ ಆಗಿಲ್ಲ. ಬರ ಪರಿಹಾರ ದುಡ್ಡು ಬರಬೇಕಾಗಿದ್ದರೆ ಮೊದಲು ಏನಾಗಿದೆ, ಯಾಕೆ ಬಂದಿಲ್ಲ ನಮಗೆ ಅಂತಂದರೆ, ನಿಮ್ಮ ಒಂದು ಜಮೀನಿನ ಬೆಳೆ ಸಮೀಕ್ಷೆ ಆಗಿರಬೇಕು. ಓಕೆನಾ? ಅದು ಆಗಿದೆನಾ ಇಲ್ವಾ ಅನ್ನೋದು ನೀವು ಮೊಬೈಲಲ್ಲಿ ಚೆಕ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ crop survey.karnataka.gov.in ಅಂತ ಹಾಕಿದ ತಕ್ಷಣ ನಿಮಗೆ ಒಂದು ಫಸ್ಟ್ ಪೇಜ್ ಈ ಥರ ಬಂದಿರುತ್ತೆ. ಈ ಥರ ಬಂದಾಗ ನೀವು ಅಲ್ಲಿ ಫಸ್ಟ್ ಪೇಜಲ್ಲಿ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಬೆಳೆ ಪರಿಹಾರ ಅಂತ ಹೇಳ್ಬಿಟ್ಟು ಬರುತ್ತೆ, ಬರ ಪರಿಹಾರ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಜಮೀನಿನ ಒಂದು ಸಮೀಕ್ಷೆ ಆಗಿರಬೇಕು. ಓಕೆನಾ? ಸಮೀಕ್ಷೆ ಆಗಿದಾಗ ಅದು ಅಪ್ರೂವಲ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಯಾವ ಥರ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಲ್ಲ, ಇದನ್ನು ಕರೆಕ್ಟಾಗಿ ಟೈಪ್ ಮಾಡಿದರೆ ನಿಮಗೆ ಫಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇಲ್ಲಿ ನೀವು ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮುಂಗಾರು ಅಂತ ಇರುತ್ತೆ, ಮುಂಗಾರು ಇರಲಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಬಂದಾಗ ನಿಮಗೆ ಇಲ್ಲಿ ಫಸ್ಟ್ ಪೇಜ್ ಬಂದ್ಬಿಟ್ಟು ಸೆಕೆಂಡ್ ಪೇಜಲ್ಲಿ ಅಪ್ರೂವಲ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದಂಗೆ ಇಲ್ಲಿ ನಿಮಗೆಲ್ಲ ಕೂಡ ಸೆಲೆಕ್ಟ್ ಆಗೋ ಡಿಸ್ಟಿಕ್ಕು ಮತ್ತು ತಾಲೂಕು, ಹುಬ್ಳಿ, ವಿಲೇಜ್ ಅಂತ ಕೇಳ್ತಾ ಇದೆ. ಇವನ್ನ ಸೆಲೆಕ್ಟ್ ಮಾಡ್ತಾ ಹೋಗಿ. ಸ್ನೇಹಿತರೆ, ಕೆಳಗಡೆ ಸರ್ವೆ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ಗೆಟ್ ಗೋ ಅಂತಿದೆಯಲ್ಲ, ಡೀಟೇಲ್ಸ್ ಅಂತಿದೆಯಲ್ಲ, ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಮಗೆ ಈ ಒಂದು ಸರ್ವೆ ನಂಬರಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರದ್ದು ಕೂಡ ಇಲ್ಲಿ ಬಂದಿದೆ. ಸ್ನೇಹಿತರೆ, ನಾನು ಈ ಒಂದು ಉದಾಹರಣೆಗೆ ಊರದ್ದು ತೋರಿಸ್ತೀನಿ. ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಲ್ಲ, ಅವ್ರ ಡೀಟೇಲ್ಸ್ ಎಲ್ಲ ಕೂಡ ಬರ್ತಾಯಿದೆ. ಅಪ್ರೂವಲಿಂಗ್ ಆಗಿದೆ ಇವ್ರದ್ದು. ಫೋಟೋ ನೋಡೋಣ, ಯಾವ ಒಂದು ಜಮೀನ ಸಮೀಕ್ಷೆ ಮಾಡಿದ್ದಾರೆ, ಫೋಟೋನ ಯಾವ ಥರ ತೆಗೆದಿದ್ದಾರೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ತಾವೆಲ್ಲರೂ ನೋಡ್ತಾ ಇದ್ರಲ್ಲ, ಮಳೆ ಬಂದುಬಿಟ್ಟು ಅರ್ಧ ಹೋಗಿದೆ, ಇನ್ನೂ ಅರ್ಧ ಜಮೀನಿದೆ. ಅದಕ್ಕೋಸ್ಕರ ಜಮೀನು ಬರ ಪರಿಹಾರ ಬೇಕು ಅಂತ ಹೇಳ್ಬಿಟ್ಟು ಅವಾಗ ನಾವು ಅರ್ಜಿ ಹಾಕಿದಾಗ ಅವರು ಬಂದುಬಿಟ್ಟು ಬೆಳೆ ಪರಿಹಾರದ ಒಂದು ಸಮೀಕ್ಷೆಯನ್ನು ಮಾಡಿರ್ತಾರೆ. ಆ ಟೈಮಲ್ಲಿ ಇದೊಂದು ಫೋಟೋ ನೋಡ್ಕೊಳ್ಳಿ. ನಿಮ್ಮ ಜಮೀನಲ್ಲಿ ಕೂಡ ಈ ಥರ ಏನಾದ್ರು ಬಂದಿದೆ ಅಥವಾ ರಿಜೆಕ್ಟ್ ಆಗಿದ್ದರೆ ಇಲ್ಲಿ ರಿಜೆಕ್ಟ್ ಅಂತ ಬಂದಿರುತ್ತೆ. ಈ ಥರ ಎಲ್ಲ ಕೂಡ ಸಕ್ಸಸ್ ಆಗಿದ್ದಾವೆ ಅಂತಂದರೆ 3 ಫೋಟೋ ಕೂಡ ಕರೆಕ್ಟಾಗಿದ್ದಾವೆ. ಇಲ್ಲಿ ಅಪ್ರೂವಲಿಂಗ್ ಅಂತ ಬಂತು ಅಂತಂದರೆ ನಿಮ್ಮ ಒಂದು ಖಾತೆಗೆ ದುಡ್ಡು ಬರುತ್ತೆ ಅಂತ ಅರ್ಥ. ಇಲ್ಲ ಇಲ್ಲಿ ಏನೂ ಬರ್ತಾಯಿಲ್ಲ, ಈ ಥರ ಎಲ್ಲ ಖಾಲಿ ಇದೆ. ಈ ಫೋಟೋಗಳಲ್ಲಿ ಕೂಡ ಜಮೀನು ಫುಲ್ಲು ಒಂದೂ ಇಲ್ಲ, ಎಲ್ಲ ಖಾಲಿ ಒಂದು ಫೋಟೋಗಳು ಇದ್ದಾವೆ ಅಂತಂದರೆ ಇಲ್ಲಿ ಅವರಿಗೆ ದುಡ್ಡು ಬರಲ್ಲ ಅಂತ ಅರ್ಥ. ಓಕೆನಾ ಸ್ನೇಹಿತರೆ? ಬ್ಯಾಕ್ ಬನ್ನಿ, ನಮ್ಗೆ ಇನ್ನೊಂದು ತೋರಿಸ್ತು ನೋಡಿ ಬೇರೆಯವ್ರದ್ದು. ನೋಡಿ ಸ್ನೇಹಿತರೆ, ಇಲ್ಲಿ ಇವ್ರ ಜಮೀನಲ್ಲಿ ಏನೂ ಹಾಕಿಲ್ಲ, ಆದರೂ ಕೂಡ ಬೆಲೆ ಸಮೀಕ್ಷೆ ಮಾಡಿಸಿದ್ದಾರೆ. ಆದರೆ ಬರೀ ಹುಳ್ಳು ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಏನೂ ಇಲ್ಲ, ಆದರೂ ಕೂಡ ಸಮೀಕ್ಷೆಗೆ ಹೋಗಿದ್ದಾರೆ. ಇವ್ರ ಜಮೀನಲ್ಲಿ ಬರೀ ಏನೂ ಇಲ್ಲ, ಆದರೂ ಕೂಡ ಸಮೀಕ್ಷೆ ಆಗಿದೆ. ಆದರೆ ಇವ್ರ ಖಾತೆಗೆ ದುಡ್ಡು ಬಂದಿದೆ ಇಲ್ಲೋ ನನಗೆ ಗೊತ್ತಿಲ್ಲ. ತಿಳ್ಕೊಂಡು ನಿಮಗೆ ಒಂದು ವಿಡಿಯೋನೂ ಮಾಡ್ತೀನಿ. ಸ್ನೇಹಿತರೆ, ಇಲ್ಲಿ ಎಲ್ಲ ಕೂಡ ತೋರಿಸ್ತದೆ ಯಾವುದೊಂದು ಬೆಲೆ ಮೇಲೆ ನೀವು ಇನ್ಸೂರೆನ್ಸ್ ಮಾಡಿಸಿದ್ರಿ ಅಂತ ಹೇಳ್ಬಿಟ್ಟು. ಓಕೆನಾ ಸ್ನೇಹಿತರೆ? ಬನ್ನಿ ಇನ್ನೊಂದು ತೋರಿಸ್ತೀನಿ. ಇಲ್ಲಿ ಮೊದಲನೇದು ಬಂದುಬಿಟ್ಟು ನಾವೇ ಸಮೀಕ್ಷೆ ಮಾಡಿದರೆ ಫೋಟೋಗಳು ನಾವು ತೆಗೆದು ಗೌರ್ಮೆಂಟಿಗೆ ಕಳಿಸಿರ್ತೀವಲ್ಲ, ಅಂಥದ್ರಲ್ಲಿ ನೀವು ಏನಾದರೂ ಮಾಡಿದರೆ ಇಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಓಕೆನಾ? ನೋಡಿ ಸ್ನೇಹಿತರೆ, ನಾವು ಅಂತೂ ಸರ್ವೆ ಯಾವತ್ತೂ ಮಾಡಿರಲಿಲ್ಲ, ಗೌರ್ಮೆಂಟ್ ಕಡೆಯಿಂದನೇ ಬಂದು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಮಾಡಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾಟ್ ಅವೈಲೇಬಲ್ ಅಂತ ಬರ್ತಾಯಿದೆ. ಓಕೆ ಸ್ನೇಹಿತರೆ, ಎರಡನೇದು ಮಾತ್ರ ಚೆಕ್ ಮಾಡ್ಕೊಳ್ಳಿ ನೀವು ಕೂಡ. ಅಲ್ಲಿ ಏನಾದರೂ ಸಮೀಕ್ಷೆಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇತ್ತು ಅಂತಂದರೆ ಅದನ್ನು ಇಮಿಡಿಯೇಟ್ಲಿ ನೀವು ಹೋಗ್ಬಿಟ್ಟು ಸರ್ಕಾರದ ಒಂದು ಆಫೀಸ್ ಇರುತ್ತಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಮಾಹಿತಿಯನ್ನು ಕೊಡ್ಬೋದು. ನಮಗೆ ದುಡ್ಡು ಬಂದಿಲ್ಲ,
ಬರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಈ ಥರ ಬಂದರೆ ಮಾತ್ರ ಫೋಟೋಗಳು ಎಲ್ಲ ಕೂಡ ಕ್ಲಿಯರಿಟಿಯಾಗಿ ಇದ್ದರೆ ಮಾತ್ರ ದುಡ್ಡು ಬರುತ್ತೆ, ಇಲ್ಲಾಂದರೆ ಬರಲ್ಲ. ಓಕೆನಾ? ಇಲ್ಲಿ ಫೋಟೋ ಕೂಡ ಯಾವಾಗ ತೆಗೆದಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಇದೆ. ಇದು ಯಾವ ಒಂದು ಸರ್ವೆ ಮೇಲೆ ದುಡ್ಡು ಬರುತ್ತೆ ಅನ್ನೋದು ಕೂಡ ಹೇಳ್ತೀನಿ ನೋಡಿ ಸ್ನೇಹಿತರೆ. ನಾವು ಸರ್ಕಾರದ ಒಂದು ವೆಬ್ಸೈಟಲ್ಲಿ ನಾವು ಕಳೆದ ಒಂದು ಸತಿ ಬೆಲೆ ಇನ್ಸೂರೆನ್ಸ್ ಮಾಡಿಸ್ತಿರ್ತೀವಲ್ಲ, ಆ ಇನ್ಸೂರೆನ್ಸ್ ಮಾಡಿಸಿದ್ದು ಅದು ಆಧಾರದ ಮೇಲೆ ಮಾತ್ರ ದುಡ್ಡು ಬಂದಿದ್ದಾವೆ. ಇದು ನಾನು ಇನ್ಸೂರೆನ್ಸ್ ಮಾಡಿಸಿದ್ದೀನಿ. ನಮ್ಮ ಜಮೀನು ಒಂದು ಇನ್ಸೂರೆನ್ಸು ಸೆಪ್ಟೆಂಬರ್ 12ನೇ ತಾರೀಕು 2023ಕ್ಕೆ ಬಂದುಬಿಟ್ಟು ಅವರು ಫೋಟೋವನ್ನು ತೊಗೊಂಡೋಗಿದ್ದಾರೆ. ಓಕೆ ಸ್ನೇಹಿತರೆ, ಇಷ್ಟೇ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು. ಹಾಗೆ ವಿಡಿಯೋನ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು ಸ್ನೇಹಿತರೆ.